ಸೊ ನೀವು IVF ಮಾಡಿಸ್ಕೊಂತಾ ಇದ್ದೀರಾ, ನಿಮಗೆ ಅದರಲ್ಲಿ AMH ಕಮ್ಮಿ ಇದೆ ಅಂತ ಗೊತ್ತಾಗಿದೆ. ಈ ತರ ಲೋ AMH ಇರುವಂತವರು ಯಾವ ತರ ಸಪ್ಲಿಮೆಂಟ್ಸ್ ತಗೊಳೋದ್ರಿಂದ AMH ಇಂಪ್ರೂವ್ಮೆಂಟ್ ಆಗ್ಬೋದು ಮತ್ತೆ ನಿಮ್ಮ IVF ಸಕ್ಸಸ್ ಇಂಪ್ರೂವ್ಮೆಂಟ್ ಆಗ್ಬೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಯೂಶಲಿ ನಾವು AMH ಲೋ ಇರುವಂತಹ ಪೇಷಂಟ್ಸ್ಗೆ ಫಸ್ಟ್ ಅಡ್ವೈಸ್ ಮಾಡೋದು DHEA ಸಪ್ಲಿಮೆಂಟ್ ಅಂತ ಹೇಳ್ತಾರೆ. ಇದು ನಿಮ್ಮ ಬಾಡಿಯಲ್ಲೂ ತಯಾರಾಗುತ್ತೆ. ಈ DHEA ಅನ್ನೋದು ಒಳಗಡೆ ಟೆಸ್ಟೋಸ್ಟೆರಾನ್ ಮತ್ತೆ ಈಸ್ಟ್ರೋಜನ್ ಅಲ್ಲಿ ಕನ್ವರ್ಟ್ ಆಗಿ ಅದು ನಿಮ್ಮ ಎಗ್ದು ಮೈಕ್ರೋ ಎನ್ವೈರನ್ಮೆಂಟ್ ನ ಇಂಪ್ರೂವ್ ಮಾಡುತ್ತೆ. ಮತ್ತೆ ನಾವು ಕೊಡುವಂತಹ ಹಾರ್ಮೋನ್ ಇಂಜೆಕ್ಷನ್ಸ್ ನಿಮ್ ಎಗ್ ಮೇಲೆ ಚೆನ್ನಾಗಿ ಆಕ್ಟ್ ಆಗಿ ಒಳ್ಳೆ ಫಾಲಿಕಲ್ಸ್ ಗ್ರೋ ಆಗೋದ್ರಲ್ಲೂ ಹೆಲ್ಪ್ ಮಾಡುತ್ತೆ. ಸೊ ಇದರಿಂದ ನಿಮ್ ಫರ್ಟಿಲಿಟಿ ಆಟೋಮ್ಯಾಟಿಕ್ ಆಗಿ ಇಂಪ್ರೂವ್ ಆಗುತ್ತೆ. ಎರಡನೇ ಬಂದ್ಬಿಟ್ಟು ಕೋಎನ್ಸೈಮ್ Q10 ಅಂತ ಹೇಳ್ತೀವಿ. ಇದೊಂದು ಇಂಪಾರ್ಟೆಂಟ್ ಆಂಟಿ ಆಕ್ಸಿಡೆಂಟ್. ಇದನ್ನ ನೀವು ತಗೊಳೋದ್ರಿಂದ ನಿಮ್ಮ ಮೈಟೋಕಾಂಡ್ರಿಯಲ್ DNA ಮತ್ತೆ ನಿಮ್ DNA ಬ್ರೇಕ್ಸ್ ಎಗ್ ಅಲ್ಲಿ ಇರುವಂತಹದನ್ನ ಕಮ್ಮಿ ಮಾಡುತ್ತೆ. ಅದೇ ತರಹ ಒಳ್ಳೆ ಕ್ವಾಲಿಟಿ ಎಗ್ಸ್ ಮತ್ತೆ ಹೆಲ್ದಿ ಎಗ್ಸ್ ಬಂದ್ಬಿಟ್ಟು ನಿಮ್ಮ ಪ್ರೆಗ್ನೆನ್ಸಿ ಚಾನ್ಸಸ್ ಇಂಪ್ರೂವ್ ಮಾಡಿ ಅಬಾರ್ಷನ್ ರೇಟ್ಸ್ ನ ಕಮ್ಮಿ ಮಾಡುತ್ತೆ. ಥರ್ಡ್ ಸಪ್ಲಿಮೆಂಟ್ ಬಂದ್ಬಿಟ್ಟು N-ಅಸಿಟೈಲ್-ಸಿಸ್ಟೀನ್ ಅಂತ ಹೇಳ್ತೀವಿ. ಇದನ್ನ ನೀವು ತಗೊಳೋದ್ರಿಂದ ಇದು ಒಳಗೆ ಬಾಡಿಯಲ್ಲಿ ಗ್ಲೂಟಾಥಯೋನ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಗ್ಲೂಟಾಥಯೋನ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಂಟಿ ಆಕ್ಸಿಡೆಂಟ್ ವಿಚ್ ಪ್ರೊಟೆಕ್ಟ್ಸ್ ಯುವರ್ ಲಿವರ್ ಆಲ್ಸೋ. ಈ ಡ್ರಗ್ ನ ತಗೊಳೋದ್ರಿಂದ ನಿಮ್ಮ ಎಗ್ ಅಲ್ಲಿ ಇರುವಂತಹ ಜೆನೆಟಿಕ್ ಮೆಟೀರಿಯಲ್ ಕ್ವಾಲಿಟಿ ಇಂಪ್ರೂವ್ ಆಗ್ಬಿಟ್ಟು ನಿಮಗೆ ಹೆಲ್ದಿ ಪ್ರೆಗ್ನೆನ್ಸೀಸ್ ಆಗೋ ಚಾನ್ಸಸ್ ಇಂಪ್ರೂವ್ ಆಗುತ್ತೆ. ಈ ಸಪ್ಲಿಮೆಂಟ್ಸ್ ಜೊತೆಗೆ ನೀವು ಮೆಲಟೋನಿನ್, ಜಿಂಕ್, ಸೆಲೆನಿಯಂ, ಐರನ್, ಫೋಲಿಕ್ ಆಸಿಡ್ ಇವೆಲ್ಲದನ್ನ ಆಡ್ ಆನ್ ಮಾಡ್ಕೊಳ್ಳೋದ್ರಿಂದ ಒಂದು ಕಾಂಪೋಸಿಟ್ ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ತಿಳ್ಕೋಬೇಕು ಅಂತ ಇದ್ದಲ್ಲಿ ಸಪ್ಲಿಮೆಂಟ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಳಿಸಿ, ನಾವು ನಿಮ್ಗೆ ಒಂದು ಡೀಟೇಲ್ ಡಾಕ್ಯುಮೆಂಟ್ ಅದ್ರ ಬಗ್ಗೆ ಕಳಿಸ್ತೀವಿ.